ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಎಳೆಯರ ರಾಮಾಯಣ ಅಧ್ಯಾಯ 1 ಸೀತಾಪರಿಣಯ ಭಾಗ 10 ರಾಮಸೀತೆಯರ ಪರಿಣಯ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಸುದ್ದಿ ದಶರಥ ಮಹಾರಾಜನಿಗೆ ತಲುಪಿತು. ತನ್ನ ಮಗನ ಸಾಹಸಗಳನ್ನು ಕೇಳಿ ದಶರಥನಿಗೆ ಆನಂದ ಉದ್ರೇಕವಾಯಿತು. ಜನಕ ಮಹಾರಾಜನ ಸಂಬಂಧ ದೊರಕಿದ್ದು ತನ್ನ ಭಾಗ್ಯ ಎಂದುಕೊಂಡ. ತನ್ನ ಸಂಪೂರ್ಣ ಪರಿವಾರದೊಂದಿಗೆ ಮಿಥಿಲಾಪುರದ ಕಡೆಗೆ ಪ್ರಯಾಣ ಬೆಳೆಸಿದ. ಮಿಥಿಲೆಯಲ್ಲಿ ಅವರಿಗೆಲ್ಲ ಭವ್ಯವಾದ ಸ್ವಾಗತ ದೊರೆಯಿತು. ದಶರಥನ ಕುಲಪುರೋಹಿತರಾದ ವಸಿಷ್ಠರು, ಜನಕನ ಕುಲಪುರೋಹಿತರಾದ ಶತಾನಂದನು ಒಟ್ಟಿಗೆ ಕುಳಿತರು. ರಾಮ ಸೀತೆಯರ ಲಗ್ನಕ್ಕೆ ಒಳ್ಳೆಯ ದಿನವನ್ನು ನಿಶ್ಚಯಿಸಿದರು. ಜನಕನು ತನ್ನ ತಮ್ಮ ಕುಶಧ್ವಜನನ್ನು ಕರೆಸಿಕೊಂಡ. ಕುಶಧ್ವಜ ಸಾಂಕಾಶನಗರದಲ್ಲಿದ್ದ. ಅವನಿಗೆ 2 ಹೆಣ್ಣು ಮಕ್ಕಳು. ಮೊದಲನೆಯವಳು ಮಾಂಡವಿ, ಎರಡನೆಯವಳು ಶ್ರುತಕೀರ್ತಿ. ಇಬ್ಬರು ರೂಪವತಿಯರು, ಗುಣಸಂಪನ್ನೆಯರು. ಅವರನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ಮದುವೆ ಮಾಡಿ ಎಂದ ವಿಶ್ವಾಮಿತ್ರ. ಕುಶಧ್ವಜ ಸಂತೋಷದಿಂದ ಒಪ್ಪಿಕೊಂಡ. ವಿವಾಹ ಸಿದ್ಧತೆಗಳು ಭರದಿಂದ ಸಾಗಿದವು. ಇಡೀ ಊರೇ ಉತ್ಸಾಹದಿಂದ ಕಂಗೊಳಿಸಲಾರಂಭಿಸಿತು. ಮಿಥಿಲೆಯಲ್ಲಿ ಎಲ್ಲಿ ನೋಡಿದರೂ ಹಬ್ಬದ ಸಂಭ್ರಮ. ರಸ್ತೆಗಳಲ್ಲಿ ಚಪ್ಪರಗಳನ್ನು, ತೋರಣಗಳನ್ನು ಕಟ್ಟಿದರು. ಎಲ್ಲ ಕಡೆಯೂ ರಂಗೋಲಿಗಳನ್ನು ಇಟ್ಟಿದ್ದರು. ಮಂಗಳವಾದ್ಯಗಳು ಮೊಳಗಿ ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡುತ್ತಿದ್ದವು. ದೊಡ್ಡದಾದ ಯಜ್ಞಶಾಲೆಯಲ್ಲಿ ಮದುವೆ. ಎಷ್ಟು ಸಾವಿರ ಜನರು ಬಂದರೂ ಕುಳಿತುಕೊಳ್ಳುವಷ್ಟು ವಿಶಾಲವಾಗಿತ್ತು ಅದು. ಮದುವೆಯ ಮಂಟಪ ಎತ್ತರವಾದ ಸ್ಥಳದಲ್ಲಿ ಇತ್ತು. ಇಂದ್ರನ ಒಡ್ಡೋಲಗದಂತೆ ಇತ್ತು. ಮದುವೆಯ ದಿನ ಬೆಳಗಾಯಿತು. ಎಲ್ಲರೂ ಬಹಳ ಬೇಗನೆ ಎದ್ದರು. ಬೆಳಗಿನ ಕಾರ್ಯಗಳನ್ನು ಪೂರೈಸಿದರು. ದಶರಥ ಮಹಾರಾಜನು ಹೆಂಡತಿಯರನ್ನು, ಮಕ್ಕಳನ್ನು ಕರೆದುಕೊಂಡು ಪುರೋಹಿತರ ಹಿಂದೆ ಯಜ್ಞಶಾಲೆಗೆ ಬಂದನು. ರಾಮನೂ ಅವನ ತಮ್ಮಂದಿರೂ ಮಂಗಳ ಕಂಕಣಗಳನ್ನು ಧರಿಸಿದ್ದರು. ಅತ್ಯುತ್ತಮವಾದ ಆಭರಣಗಳನ್ನು, ವಸ್ತ್ರಗಳನ್ನು ಧರಿಸಿದ್ದರು. ದೇವತೆಗಳಂತೆ ಶೋಭಿಸುತ್ತಿದ್ದರು. ಕಿಕ್ಕಿರಿದು ಸೇರಿದ್ದ ಜನ ಮೈ ಮರೆತು ರಾಮನನ್ನು ನೋಡಿದರು. ಅವನ ಸುಂದರವಾದ ಮುಖ, ಬಲವಾದ ಮೈಕಟ್ಟು, ಮೋಹಕವಾದ ಮುಗುಳ್ನಗೆ, ಮುಖದಲ್ಲಿದ್ದ ವಿನಯ ಭಾವದಿಂದ ಜನ ಮುಗ್ಧರಾದರು. ಯಜ್ಞಶಾಲೆಯಲ್ಲಿ ದೊಡ್ಡದಾದ ವೇದಿಕೆ. ಅಲ್ಲಿ ಜನಕನ ಮಕ್ಕಳು ಸೀತೆ, ಊರ್ಮಿಳೆಯರು ಮಂಗಳ ವಸ್ತ್ರಗಳನ್ನು ಧರಿಸಿ ಶೋಭಾಯಮಾನವಾಗಿದ್ದಾರೆ. ಪಕ್ಕದಲ್ಲೇ ಕುಶಧ್ವಜನ ಮಕ್ಕಳು ಮಾಂಡವಿ, ಶ್ರುತಕೀರ್ತಿಯರು ಅವರ ಮಂಗಳ ವಸ್ತ್ರಗಳನ್ನು ಉಟ್ಟಿದ್ದಾರೆ. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ವೇದಿಕೆಯ ಬಳಿಗೆ ಬಂದರು. ಜನಕನು ವಸಿಷ್ಠರನ್ನು ಕುರಿತು, ಋಷಿಗಳೇ, ವಿವಾಹವನ್ನು ನೆರವೇರಿಸಿಕೊಡಿ ಎಂದು ಪ್ರಾರ್ಥಿಸಿದ. ವಸಿಷ್ಠರು ವಿಶ್ವಾಮಿತ್ರ ಮತ್ತು ಶತಾನಂದರನ್ನು ಕೂಡಿ ವಿವಾಹ ಮಂಟಪವನ್ನು ರಚಿಸಿದರು. ಶಾಸ್ತ್ರೋಕ್ತವಾಗಿ ಹೋಮಕುಂಡವನ್ನು ನಿರ್ಮಿಸಿದರು. ಅದನ್ನು ಹೂಗಳಿಂದ ಅಲಂಕರಿಸಿದರು. ಕಲಶಗಳು, ಶಂಖಗಳು, ಗಂಟೆಗಳು, ಗಂಧ, ಅಕ್ಷತೆಗಳು ಮುಂತಾದ ಮಂಗಳ ದ್ರವ್ಯಗಳನ್ನು ವೇದಿಕೆಯ ಮೇಲಿಟ್ಟರು. ವೇದಗಳನ್ನು ಪಠಿಸುತ್ತಾ ಹೋಮಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದರು. ಹೋಮ ಮಾಡಿದರು. ಜನಕನು ಸರ್ವ ಆಭರಣಗಳನ್ನು ಧರಿಸಿ ದೇವತೆಯಂತೆ ಕಂಗೊಳಿಸುತ್ತಿದ್ದ ಸೀತಾದೇವಿಯನ್ನು ಶ್ರೀರಾಮನ ಎದುರಿಗೆ ನಿಲ್ಲಿಸಿದನು. ಶ್ರೀರಾಮನನ್ನು ಕುರಿತು, ನನ್ನ ಮಗಳಾದ ಸೀತೆಯು ಇಂದಿನಿಂದ ನಿನ್ನ ಪತ್ನಿ. ನಿನಗೆ ಧರ್ಮದ ಆಚರಣೆಯಲ್ಲಿ ಸಹಾಯಕಳಾಗಿರುತ್ತಾಳೆ. ಇವಳನ್ನು ಸ್ವೀಕರಿಸು. ನಿನಗೆ ಮಂಗಳವಾಗಲಿ ಎಂದು ಶ್ರೀರಾಮನ ಕೈಯಲ್ಲಿ ಮಂತ್ರದ ನೀರನ್ನು ಹಾಕಿ ಧಾರೆ ಎರೆದ. ಇದನ್ನು ಮೇಲಿನಿಂದ ನೋಡುತ್ತಿದ್ದ ದೇವತೆಗಳು ಭಲೇ ಭಲೇ ಎಂದು ಹರ್ಷದ ಉದ್ಗಾರ ಮಾಡಿದರು. ದೇವದುಂದುಬಿಗಳು ಮೊಳಗಿದವು. ಪುಷ್ಪವೃಷ್ಟಿಯಾಯಿತು. ಎಲ್ಲರೂ ಆನಂದದಲ್ಲಿ ಮುಳುಗಿದರು. ನಂತರ ಜನಕನು ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಪಾಣಿಗ್ರಹಣ ಮಾಡಿಸಿದ. ಹಾಗೆಯೇ ಭರತನಿಗೆ ಮಾಂಡವಿಯನ್ನು, ಶತ್ರುಘ್ನನಿಗೆ ಶ್ರುತಕೀರ್ತಿಯನ್ನು ಪಾಣಿಗ್ರಹಣ ಮಾಡಿಸಿದನು.
ರಾಜಕುಮಾರರು ತಮ್ಮ ತಮ್ಮ ಪತ್ನಿಯರ ಕೈಗಳನ್ನು ಹಿಡಿದುಕೊಂಡು ಅಗ್ನಿಯ ಸುತ್ತಲೂ ಪ್ರದಕ್ಷಿಣೆ ಹಾಕಿದರು. ಋಷಿ ಮುನಿಗಳಿಗೆ ನಮಸ್ಕಾರ ಮಾಡಿದರು. ಹಿರಿಯರಿಗೂ ತಂದೆ ತಾಯಿಗಳಿಗೂ ಅಭಿವಂದನೆ ಮಾಡಿದರು. ಹೀಗೆ ಮತ್ತೊಮ್ಮೆ ದೇವ ದುಂದುಬಿಗಳು ಮೊಳಗಿದವು. ಅಪ್ಸರೆಯರು ನಾಟ್ಯವಾಡಿದರು. ಗಂಧರ್ವರು ಇಂಪಾಗಿ ಹಾಡಿದರು. ಮಿಥಿಲಾಪುರದ ಜನರಲ್ಲಿ ಹರ್ಷದಲ್ಲಿ ಮೈಮರೆತರು. ವಿವಾಹ ಮುಗಿಯಿತು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಗೃಹಸ್ಥರಾದರು. ಎಲ್ಲರೂ ಅರಮನೆಗೆ ಹಿಂತಿರುಗಿದರು. ಮದುವೆಯಾದ ಮಾರನೆಯ ದಿನ ವಿಶ್ವಾಮಿತ್ರ ರಾಮನನ್ನು ಕುರಿತು, ಮಗು ರಾಮ, ನನ್ನ ಕೆಲಸ ಪೂರೈಸಿತು. ನಾನು ತಪಸ್ಸಿಗಾಗಿ ಹಿಮಾಲಯಕ್ಕೆ ಹೋಗುತ್ತೇನೆ. ನಿನಗೆ ಮಂಗಳವಾಗಲಿ ಎಂದನು. ಎಲ್ಲರೂ ಅವನನ್ನು ಮಿಥಿಲೆಯ ಅಂಚಿನವರೆಗೆ ಹಿಂಬಾಲಿಸಿ ಬೀಳ್ಕೊಟ್ಟರು. ದಶರಥ ಮಹಾರಾಜನು ಅಯೋಧ್ಯೆಗೆ ಹಿಂತಿರುಗಲು ಸಿದ್ಧನಾದ. ಜನಕನ ಅಪ್ಪಣೆ ಪಡೆದು ಹೆಂಡತಿಯರನ್ನು, ಮಕ್ಕಳು, ಸೊಸೆಯರನ್ನು ಕರೆದುಕೊಂಡು ಅಯೋಧ್ಯೆಗೆ ಹೊರಟನು.